ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಈಗ ಸರ್, ಈಗ ಮಂಜು ಅವರು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ಸೊ ಎಷ್ಟು ಖುಷಿ ಇದೆ ನಿಮ್ಮ ಅದ್ರ ಬಗ್ಗೆ ಸರ್? ಮಂಜು ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ನಮ್ಮ ಕೈಯಲ್ಲಿ ಏನು ಮಾತಾಡಬೇಕು ಅಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಬಿಗ್ ಬಾಸ್ ಮನೆಗೆ ಬಂದಮೇಲೆ ನೀವು ಹೇಳ್ದಂಗೆ ಕರ್ನಾಟಕದ ಮನೆ ಒಂದು ಮಗ ಆಗಿದ್ದಾನೆ ಅವನು. ಕರ್ನಾಟಕದಲ್ಲಿ ಎಷ್ಟು ಮನೆ ಇದೆ, ಒಂದು ತಾಯಿಯಂದ್ರ ಆಗ್ಬೋದು, ತಂದೆಂದ್ರ ಆಗ್ಬೋದು, ಅಕ್ಕ ತಂಗಿಯಂದ್ರ ಆಗ್ಬೋದು, ಅವ್ರ ಮನಸ್ಸೆಲ್ಲ ಗೆದ್ದು ಅವ್ರ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ ಸರ್. ಈಗ ಟಾಪ್ 6 ಕಂಟೆಸ್ಟೆಂಟಲ್ಲಿ ಮಂಜು ಅವರು ಕೂಡ ಒಬ್ಬರು. ಇಷ್ಟು ದಿನ ಉಗ್ರ ಮಂಜು ಅಂತ ಇದ್ದವರು ಇವತ್ತು ಬಿಗ್ ಬಾಸ್ ಮಂಜು ಅಂತ ಇದ್ದಾರೆ. ಹೇಳಿ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಇಷ್ಟು ಸರ್, ಅದ್ರ ಬಗ್ಗೆ ನಾನು ಆವಾಗಲೇ ಸ್ಟೇಜ್ ಮೇಲೆ ಅಲ್ಲೇ ಹೇಳಿದ್ದೀನಿ. ನಾವು ಅವನು ಹೊರಗಡೆ ಒಂದು ಮಂಜು ಆಗಿದ್ದ, ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಅವನು ಕಪ್ಪು ಗೆದ್ದಿದ್ದಾನೆ ಅಂತೂ ಖುಷಿಯಾಗಿದೆ ನಮಗೆ. ಅವನು ಆಕ್ಟಿಕ್ಟು ಎಲ್ಲ ಸರಿಯಾಗಿದೆ. ಈಗ ಕಪ್ಪು ಗೆಲ್ಲೋದ್ರಲ್ಲಿ ಏನು ನಮಗೆ ಇದಿಲ್ಲ, ಗೆಲ್ತಾನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ. ಈಗ ಒಳಗಡೆ ಇದ್ದಿದ್ದಕ್ಕೂ ಹೊರಗಡೆ ಇದ್ದಿದ್ದಕ್ಕೂ ಇಷ್ಟು ದಿನ ಹೊರಗಡೆ ಇದ್ರಲ್ಲ, 3 ತಿಂಗಳ ಈ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದಮೇಲೆ ನೀವೀಗ ನೋಡಿದಾಗ, ಈಗ ಸ್ಟೇಜ್ ಮೇಲೆಲ್ಲ ನೋಡಿದಾಗ ಅವರ ವ್ಯಕ್ತಿತ್ವಗಳಲ್ಲಿ ಯಾವ್ದು ಬದಲಾಗಿದೆ, ಏನು ಬದಲಾಗಿದ್ದಾರೆ ಅನಿಸ್ತಾ ಇದೆ? ಸರ್, ತುಂಬ ಅವನ ವ್ಯಕ್ತಿತ್ವದಲ್ಲಿ ಬದಲಾಗಿದೆ ಸರ್. ನಮ್ಮ ತಂದೆ ತಾಯಿ ನಾವು ಅಂದ್ಕೊಳ್ತಾ ಇದ್ದಿದ್ದು ಅವನು ಮಂಜುನ ನಮಗೇನಾಗ್ತಾನೆ ಅಂದ್ಕೊಂಡಿದ್ದು. ಈ ಬಿಗ್ ಬಾಸ್ ಮನೆ ಅವನ ಲೈಫ್ನೇ ಒಂದು ಚೇಂಜ್ ಮಾಡಿದೆ. ಆಮೇಲೆ 2ನೇದು ಇದು ಫಿಲಿಮ್ ಬಂತಲ್ಲ, ನಮ್ಮ ಮ್ಯಾಕ್ಸ್ ಫಿಲಿಮ್ ಬಂದಮೇಲೆ ತುಂಬ ಇನ್ನೂ ಚೇಂಜ್ ಆಗಿದೆ. ಅವನು ಎಲ್ಲೋದ್ರೂ ಅದು ಒಂದು ಅವನಿಗೆ ಇಷ್ಟು ದಿವಸ ಉಗ್ರಂ ಮಂಜು ಅನ್ನೋದಿತ್ತು, ಈಗ ಮ್ಯಾಕ್ಸ್ ಮಂಜು ಅಂತಿದೆ. ನಮ್ಮನ್ನೂ ಎಲ್ಲಿ ಹೋದ್ರೂ ಗುರುತಿಸ್ತಾ ಇದ್ದಾರೆ ಜನ, ಈ ಥರ ಇದಂತ ಇದ್ದಾರೆ. ಆ ಪುಣ್ಯ, ಆ ಭಾಗ್ಯ ಅಲ್ಲ, ಆ ಪರಮಾತ್ಮ ಅದು ಹೆಂಗೆ ಕೊಟ್ಟನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಇನ್ನೂ ನಿಮಗೇನಾದರೂ ಅರ್ಥ ಆಗಿದ್ರೆ ನಮ್ಗೆ ಹೇಳ್ಬೋದು. ಅಲ್ಲ, ಇನ್ನೊಂದು ಅಂದರೆ ನೀವು ನೋಡಿ, ನಿಮ್ಮ ಅಚ್ಚು ಹೊಡೆದಂಗಿದ್ದಾರೆ ಮಂಜು ಅವರು. ಒಂದು 2ನೇ ವಿಚಾರ ಅಂತ ಬಂದಾಗ ಪ್ರತಿ ಕ್ಷಣನೂ ಕೂಡ ತಂದೆ ತಾಯಿಗಳ ಬಗ್ಗೆ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಅವಾಗವಾಗ ಉಗ್ರ ಮಂಜು ಅವರು ಅಪ್ಪ ಅಮ್ಮ ನೋಡಿ, ನಿಮ್ಮ ಒಂದು ಹೆಸರನ್ನ ನಾನು ಎಲ್ಲೂ ಹಾಳು ಮಾಡೋದಕ್ಕೆ ಬಿಟ್ಟಿಲ್ಲ, ನಿಮ್ಮ ಹೆಸರನ್ನ ಉಳಿಸೋದಕ್ಕೆ ನಾನು ಪಣ ತೊಗೊಂಡು ನಿಂತಿದ್ದೀನಿ ಅಂತ ಪ್ರತಿ ಕ್ಷಣದಲ್ಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಜೀವಿಸಿದ್ದಾರೆ ನಿಮ್ಮ ಒಂದು ಹೆಸರುಗಳನ್ನ ಎತ್ಕೊಂಡು. ಈಗ ಅದು ಹೇಳಿದ್ನಲ್ಲ, ನಿಮ್ಮ ಹೆಸರು ನಾನು ಎಲ್ಲಿ ಹಾಳು ಮಾಡಿಲ್ಲ ಅಂತ, ಅದು ಅಂತೂ ಸತ್ಯ. ಈಗ ಆ ಫೀಲ್ಡಲ್ಲಿರೋರು ನಮ್ಮ ಹಳ್ಳಿಗಳ ಪರವಲ್ಲೆಲ್ಲ ಪಾಪ ಫಿಲಿಮ್ ಫೀಲ್ಡ್ಗೆ ಹೋಗಿ ಎಷ್ಟೋ ಲಾಸ್ ಮಾಡಿಕೊಂಡು ಬಂದು ಮನೆಯಲ್ಲಿ ಎಲ್ಲ ಹಾಳಾಗಿದ್ದಾರೆ. ಇವನು ಏನಿದ್ರು ನಮ್ಮ ಹೆಸರು ಹಾಳು ಮಾಡದೆ ಅವನು ಆ ಫೀಲ್ಡಲ್ಲಿ ಬೆಳ್ಕೊಂಡು ಏನೋ ಒಂದು ಗುಬ್ಬಚ್ಚಿ ಥರ ಇದ್ದ, ಮರದ ಗುಬ್ಬಚ್ಚಿ ಥರ ಇದ್ದ ಅವನು. ಇವತ್ತು ಈ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಅವನು ಎಲ್ಲಿಕೋ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ತದೆ ಅಂತ ನಮ್ಮ ತಂದೆ ತಾಯಿ ಆಸೆ, ನಮ್ಮ ಕುಟುಂಬದ ಆಸೆ. ಕರ್ನಾಟಕದ ಜನತೆಗೆ ಕಡೆದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ತಾವು? ಸರ್, ಕರ್ನಾಟಕದ ಜನತೆಗೆ ನಾವು ಏನು ಹೇಳಬೇಕಂತ ಆಗ್ತಾ ಇಲ್ಲ ಸರ್, ಮಾತು ಬರ್ತಾ ಇಲ್ಲ. ಯಾಕೆ ಅಂದರೆ ಅವನು ಓಟು ಎಲ್ಲೋ ಇಲ್ಲಿತ್ತು ಮೊದಲಿಗೆ, ಅವನು ಓಟ್ ಎಲ್ಲೋ ಕೆಳಗಡೆ ನಾವು ಸೊಂಟ ಬಗ್ಸಿದ್ರು ಹೆಂಗೆ ಸೊಂಟ ಬಗ್ಸಿ ನೋಡಿಸ್ಬೇಕು ಅಂತ ಇತ್ತು. ಅವನು ಓಟ್ನ ಎಲ್ಲಿವರೆಗೂ ರೈಸ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರು ಕರ್ನಾಟಕ ಜನಕ್ಕೆ ನಾವು ಏನು ಹೇಳ್ಬೇಕು ಸರ್? ನಾವು ಸಾಕ್ಷಾಂಗ ಮಲಿಗೆ ನಮಸ್ಕಾರ ಹಾಕಕ್ಕೆ ನಾನು ಹೇಳ್ತೀನಿ ಸರ್, ಅಷ್ಟೇ. ಇನ್ನು ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್.